ಈಗ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ನಾಯಕರೇ ಲೀಡ್ ಅನ್ನ ಕಡಿಮೆ ಮಾಡಿದ್ರು, ಅತ್ನಿ ಶಾಸಕರ ಬಗ್ಗೆ ಪರೋಕ್ಷವಾಗಿ ಒಂದ್ ಕಡೆ ಕುರ್ಚಿ ಶಾಸಕರ ಬಗ್ಗೆ ಎಲ್ಲ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಒಡಕಾಂತ ಇದೆ ಮೇಡಮ್ ಬಳ್ಳಾರಿ ಬೆಳಗಾವಿ ರಾಜಕಾರಣದಲ್ಲಿ. ಖಂಡಿತ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು, ಅದೇ ರೀತಿ ಲಕ್ಷ್ಮಣ್ ಸವದಿ ಅವರು ಕೂಡ ನಮ್ಮ ಪಕ್ಷದ ಹಿರಿಯ ನಾಯಕರು. ನಾನು ಇವರು ಇಬ್ಬರಿಗೂ ಕೂಡ ಬೆಳಗಾವದಲ್ಲೂ ಹೇಳಿದ್ದೀನಿ, ವೈಯಕ್ತಿಕವಾಗಿ ಅವ್ರಿಗೆ ಭೇಟಿಯಾದಾಗಲೂ ಹೇಳಿದ್ದೀನಿ, ಇದು ಪಕ್ಷದ ಆಂತರಿಕ ವಿಚಾರ, ನೀವು ಈ ರೀತಿ ಓಪನ್ ಆಗಿ ಮಾತಾಡೋದು ಬೇಡ, ಇಬ್ಬರು ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ಬಗೆಹರಿಸಿ. ಯಾರು ಯಾರ ವಿರುದ್ಧ ಇಲ್ಲ. ಈಗ ನಾವೆಲ್ಲರೂ ಒಂದು ಇದ್ದಿದ್ದಕ್ಕೇ 18ರಲ್ಲಿ 11 ಸೀಟನ್ನ ನಾವು ಗೆದ್ದಿದ್ದೀವಿ. ಸೊ ಏನೇ ಇದ್ದರೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಬೇಕನ್ನೋದು ನನ್ನ ಒಂದು. ಕಲ್ಯಾಣ ಕರ್ನಾಟಕಕ್ಕೆ ಬಂದಿದ್ದೀರಾ, ಅಂಗನವಾಡಿಗಳಲ್ಲಿ LKG UKGಗಳು ಕಲ್ಯಾಣ ಕರ್ನಾಟಕದಲ್ಲಿ ಬೇಡ ಅಂತ ಡಿಸಿಷನ್ ತಗೊಂಡಿದೆ, ಅದೇ ಏನಾಯ್ತು ಮೇಡಮ್? ಬೇಡ ಅಂತ ಡಿಸಿಷನ್ ತಗೊಂಡಿಲ್ಲ ಬ್ರದರ್. ಶಿಕ್ಷಣ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಾಗಿದೆ ಅಂತಂದರೆ, ಇದು ಶಿಕ್ಷಣ, ಗುಣಮಟ್ಟದ ಶಿಕ್ಷಣದ ಜೊತೆಗೆ ಗುಣಮಟ್ಟದ ಆಹಾರ ಎರಡು ಕಾಂಬಿನೇಷನ್ ಆಗಿರಬೇಕು. ಯಾಕಂತಂದರೆ ಸದೃಢ ಮಕ್ಕಳು ನಮ್ಮ ದೇಶದ, ನಮ್ಮ ಸಮಾಜದ ಒಂದು ಭವಿಷ್ಯ ಇರುವಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 2000ಕ್ಕಿಂತ ಜಾಸ್ತಿ ಈಗಾಗಲೇ ಈ ಒಂದು LKG UKGಗಳಿಗೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಮಂತ್ರಿಗಳಾಗಲಿ, ಶಾಸಕರಾಗಲಿ, ಅಥವಾ ಚೇರ್ಮನ್ ಆಗಲಿ, ಅಥವಾ ಶಿಕ್ಷಣ ಇಲಾಖೆಯವರು ಈಗಾಗಲೇ ಹಸಿರು ನಿಶಾನೆಯನ್ನು ಕೊಟ್ಟಿದ್ದಾರೆ. ಆದರೆ ಇಡೀ ರಾಜ್ಯಾದ್ಯಂತ ಏನು ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕಿಯರು ಏನು ಒಂದು ಸ್ಟ್ರೈಕಿಗೆ ಕೂತ್ಕೊಂಡ್ರು. ಆಮೇಲೆ ನಮ್ಮ ಅಂಗನವಾಡಿಯ ಅಸ್ತಿತ್ವದ ಪ್ರಶ್ನೆ ಬಂದಾಗ, ನಮ್ಮ ಇಲಾಖೆ ಅಸ್ತಿತ್ವದ ಪ್ರಶ್ನೆ ಬಂದಾಗ ನಮ್ಮ ಮೋಟೋ ಏನು ಅಂತಂದರೆ ಪೌಷ್ಟಿಕ ಮತ್ತು ಗುಣಮಟ್ಟದ ಆಹಾರವನ್ನು ಕೊಡೋದು, ಆಹಾರದ ಜೊತೆಯಲ್ಲಿ ಶಿಕ್ಷಣ ಕೊಡೋದು. ಸೊ ಕಂಬೈಂಡ್ ಆಗಿ ಎರಡು ಇಲಾಖೆಗಳು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಡಿಸಿಷನ್ಗೆ ಬಂದಿದ್ದೀವಿ. ತಜ್ಞರ ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ತಜ್ಞರ ಸಮಿತಿಯ ಅಧ್ಯಯನದ ಮೇರೆಗೆ ಏನು ಮಾಡಬೇಕು ಅನ್ನೋದನ್ನು, ಮತ್ತು RTE ಅಂತ ಏನು ನಮ್ಮ ಒಂದು ಕಾಯ್ದೆ ಇದೆ, RTE ಕಾಯ್ದೆಯ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಕಾಯ್ದೆಯ ಅನ್ವಯದ ಅಡಿಯಲ್ಲಿ ಅಂಗನವಾಡಿಯ ಸಮಗ್ರ ಒಂದು ಬದಲಾವಣೆ, ಅಮೂಲಾಗ್ರ ಒಂದು ಅಪ್ಗ್ರೇಡೇಷನ್ ಅಂತ ಹೇಳ್ಬೋದು, ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ, ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಎಲ್ಲರೂ ಕೂಡಿಕೊಂಡು ಒಟ್ಟಿಗೆ ನಮ್ಮ ಮೋಟೋ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಗುಣಮಟ್ಟದ ಆಹಾರ.